ಮೊಬೈಲಿಗೆ ಕೊಯ್ಕ್ ಅಂತ ಹೋಯ್ತು. ಅದನ್ನ ಇನ್ನೂ ಹೇಳ್ತಾ ಇದ್ದೆ, ಕಟ್ಟಾಯಿತು. ಅದಕ್ಕೆ ಯಾರೇ ಆಗಲಿ, ಆಟೋದವ್ರು ಇರಲಿ, ಕ್ಯಾಬ್ ಅವ್ರು ಇರಲಿ, ಇನ್ನೊಬ್ರು ಯಾರೇ ಇರಲಿ, ರೋಡಲ್ಲಿ ಬಂದಾಗ ಸ್ವಲ್ಪ ಪ್ರಜ್ಞೆ ಇಟ್ಟು ರೂಲ್ಸು ರೆಗ್ಯುಲೇಷನ್ನು ನೋಡ್ಕೊಂಡು ಓಡಿಸಿ. ನಿಮ್ಮ ಮೊಬೈಲು ನೀವು ನೋಡೋಕ್ಕೇನು ಹೆಂಗಿದ್ರೆ ತಿಂಗಳು 350 ಹಾಕಿರ್ತೀರ. ಜಿಯೋ ಆದರೆ ಏರ್ಟೆಲ್ ಆದ್ರೂ ಅಷ್ಟೇ 2 GB ಫ್ರೀ ಇರುತ್ತೆ ಡೈಲಿ. ಯಾಕೆ ಕಣ ಬಿಡ್ಬೇಕು ಅಂತ ಕೇಳ್ಬೋದು. ನನ್ನ ತಪ್ಪೇನಿಲ್ಲ. ದುಡ್ಡು ಕೊಟ್ಟಿರ್ತಾರೆ, ನೋಡ್ಕೊಂತ ಹೋಗ್ತಾ ಇದ್ದೀರ. ಒಟ್ಟು ಪೂರ್ತಿ 100% ಅದ್ರ ಮೇಲೆ ಕೊಟ್ಬೇಡಿ. ನಾನು ಸುಮಾರು ಜನ ನೋಡ್ತೀನಿ ರೋಡಲ್ಲಿ, ಅವರು ಇವ್ರು ಅಂತ ಹೆಸ್ರು ಹೇಳೋಕ್ಕಲ್ಲ, ನೀವು ನೋಡಿರ್ತೀರ. ಅದನ್ನು ಮಾಡಬೇಡಿ, ಯಾಕೆಂದರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಆ ಗಾಬರಿಯಲ್ಲಿ ಪುಸ್ಕನ್ನು ಬಿಟ್ಬಿಟ್ಟು ಯಾವನೋ ರೋಡ್ ಕ್ರಾಸ್ ಮಾಡೋಕ್ಕೆ ಅರ್ಜೆಂಟ್ ಇರ್ತಾನೋ, ಲೂಲುನೋ ಸುಗ್ಗಿನೋ ಜುಮುಟೋದವನೋ ಬಂದ್ಬಿಡ್ತಾನೆ, ಅವನಿಗೆ ಗುದ್ದುಬಿಡೋದು. ಆಮೇಲೆ ಗುದ್ದು ಅದೊಂದು ಅರ್ಧ ಗಂಟೆ ಅವ್ನು ಕೂಡ ಡಿಶಮ್ ಮಾಡ್ಕೊಂಡು ಜಗಳಕ್ಕೆ ನಿಂತ್ಕೋಬೇಕು. ಅದನ್ನ ಯಾಕೆ ಮಾಡೋಕ್ಕೆ ಹೋಗ್ತಾರೆ? ಮಾಡಬೇಡಿ. ಗಾಡಿ ಓಡಿಸಿ, ಊಟ ತಿಂಡಿ ಕಾಫಿ ಇನ್ನೊಂದು ರೆಸ್ಟ್ ಟೈಮಲ್ಲಿ ಅದನ್ನು ಒಂದು 5 ನಿಮಿಷ ನೋಡ್ಬೇಕಾ ನೋಡಿ. ಏನು ಬೇಡ ಅಂತಲ್ಲ, ಗಾಡಿ ಓಡಿಸೋಕೆ ನೋಡೋಕೆ ಹೋಗ್ಬೇಡಿ ದಯವಿಟ್ಟು. ಈ ವಿಡಿಯೋನ ಯಾರ್ಯಾರು ನೋಡ್ತೀರಾ, ನಿಮ್ಗೆ ಇಷ್ಟ ಆದ್ರೂ ತಿಳಿಸಿ, ಕಷ್ಟ ಆದ್ರೂ ತಿಳಿಸಿ. ನೀವು ಹೇಳಿದ ಸರಿ ಇಲ್ಲ ಅಂತ ಕಮೆಂಟ್ನಲ್ಲಿ ತೋರಿಸಿ ಹಾಕಿ, ಇಲ್ಲ ಸರಿ ಅನ್ನೋರ್ನು ಹಾಕಿ. ದಯವಿಟ್ಟು ಇದನ್ನು ಯಾರ್ಯಾರು ನೋಡ್ತೀರಾ ಆ ವಿಡಿಯೋನ ಇನ್ನೊಬ್ಬರಿಗೆ ಜಾಗೃತಿ ಮೂಡಿಸ್ಲಂತ ಅಷ್ಟೇ, ಬೇರೆ ಏನಿಲ್ಲ. ಮತ್ತೇನು ಹೇಳೋದು, ರೋಡಲ್ಲಿ ಓಡಾಡೋರ ಕತೆಗಳು ಯಾರ್ಯಾರು ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ನೋಡಿ, ಈ ಉತ್ತರಹಳ್ಳಿ ಇನ್ನೂ ಮುಟ್ಟೆ ಇಲ್ಲ. 30 ಸರಿ ನಿಲ್ಲಿಸ್ತಾನಪ್ಪ BMTC ಅವ್ನಿಗೆ. ನೋಡು, ಈ ಮುಂದೆ ಒಬ್ಬ ಕೃಷ್ಣ ಹೋಗ್ತಾನೆ, ನಾನು ಇಬ್ಬರು ಇಡ್ಲೇ ಕಚ್ಕೊಂಡು ಹೊಂಟಿದ್ವಿ. IND ನಂಬರ್ ಇದ್ದಂಗಿಲ್ಲ ಒಂದು. ನೋಡಪ್ಪ, ಈ ಗಾಡಿದ IND ನಂಬರ್ ಇದ್ದಿಲ್ಲ, IND ಅಂತ ಬರ್ದಾನೆ. ಅದು ಎಲ್ಲೈತೆ ಗೊತ್ತಿಲ್ಲ ನಂಬರ್. IND ಏನು ಕಲರ್ ಹಂಗೆ ಮಾಡಿಸಿದ್ದಾನೆ ಪುಣಾತ್ಮ. ನೋಡು, ಝೂಮ್ ಮಾಡಿ ನೋಡಿಬೇಕಾರೆ. ಮೇಡಮ್ ಅರ್ಧ ರೋಡಿಗೆ ಬಂದ್ಬಿಟ್ಟ. ಟಾಟಾ ಏಷಿಯನ್ ನಿಂತ್ಕಂತ ಕೈ ತೋರಿಸ್ತಾಳೆ. ತಾನೇ ಅರ್ಧ ರೋಡಿಗೆ ಬಂದ್ಬಿಟ್ಟಿದ್ದಾಳೆ. ಬಂದಮೇಲೆ ಹೋಗ್ಬೇಕು. ನಿಂತ್ಕೊಂಡು ನೋಡಿದ್ರೆ ಹೆಂಗೆ? ಅವನು ಹೋಗಂಗಿಲ್ಲ, ಇವರು ಹೋಗಂಗಿಲ್ಲ. ಇದು ಹಣೆ ಬರ. ಅವ್ರಿಗೆ ಭಯ ಬರ್ತಾ ಇದೆ. ಅದಕ್ಕೆ ಇಲ್ಲೇ ನಿಂತ್ಕೊ ಬರಬೇಡ ಮುಂದಕ್ಕೆ ಅಂತ ಕೈ ತೋರಿಸ್ತಾಳೆ. ಇನ್ನೇನು ಉತ್ತರಳ್ಳಿ ರೀಚ್ ಆಗ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಲೈವ್ ಕಟ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ವಿಡಿಯೋ ಮಾಡೋದು ಅದನ್ನು ಏನೋ ಮಾಡಿ ಹಾಕ್ತೀನಂತ, ದಯವಿಟ್ಟು ಕ್ಷಮಿಸಿ. ಅದೇನು ಹಂಗಾಯ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಹಂಗೆ ಆಗಲ್ಲ ನಂದು ಎಲ್ಲ. ಆದರೆ ಫುಲ್ ವಿಡಿಯೋ ಆಗುತ್ತೆ, ಇಲ್ಲಾಂದ್ರೆ ಅರ್ಧಕ್ಕೆ ಕಟ್ ಮಾಡೋದು ಅದೆಲ್ಲ ಆಗಲ್ಲ. ಇವತ್ತೇನು ಹಂಗಾಗಿದೆ ನೋಡಿ. ಹೆಂಗೆ ಹೋಗ್ತಾ ನೋಡಿ ಪುಣಾತ್ಮ. ನೋಡಿ, ಇದು ಕತೆ. ಟಚ್ ಆಗಿ ಏನೋ ಬಿದ್ದನಂದ್ರೆ ಲಬ ಬಡ್ಕೊಂಡು 4 ಜನ ಸೇರಿಸಿ ನನಗೆ ರೋಪ್ ಹಾಕಿ ಹೆಲ್ಮೆಟ್ ತಗೊಂಡು ಬರ್ತಾನೆ. ಆಮೇಲೆ ಇನ್ನು ಅದು ಯಾವಾಗ, ಇನ್ನು ಎಷ್ಟು ವರ್ಷ ಬೇಕು ನಾವು ಕಲಿಯೋಕ್ಕೆ, ಉದ್ಧಾರ ಆಗೋಕ್ಕೆ? ತುಂಬ ಕಲಿಬೇಕಾಗಿದೆ. ನಾನು ಡಾಕ್ಟರ್ ಬ್ರೋದು ನೋಡಿ ವಿಡಿಯೋ, ನೀವು ಯಾರನ ಅವ್ನು ಹೇಳೋದು ಕರೆಕ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ನಾವು ಇನ್ನೂ 50 ವರ್ಷ ಹಿಂದೆ ಇದ್ದೀವಿ ನಾವು ಅಂತ. ನಾವು ಅದು ಯಾವುದೋ ಚೈನಾನೋ ಯಾವುದೋ ದೇಶಕ್ಕೆ ಹೋಗಿ ನೋಡಿ. ಇಲ್ಲಿ ಮಕ್ಕಳು ಸ್ಕೂಲಿಗೆ ಹೆಂಗೆ ಹೋಗ್ತಾರೆ, ನಮ್ಮ ಮಕ್ಕಳು ಸ್ಕೂಲಿಗೆ ಕಳ್ಸೋಕ್ಕೆ ನಾವು ಹೆಂಗೆ ಕಳಿಸ್ತೀವಿ, ಧರ್ಮ ಹಿಜಾಬು ಅನ್ಕೊಂಡು ನಾವಿರ್ತೀವಿ. ನೋಡ್ರಿ, ನಮಗೆ ಅವಷ್ಟು ವ್ಯತ್ಯಾಸ ಇದೆ ಅಂತ ಅವನೊಂದು ವಿಡಿಯೋದಲ್ಲಿ ಹಾಕಿದ್ದಾನೆ ಪಾಪ. ಅದನ್ನು ನೋಡಿ ನಿಜ ಅವನು ಹೇಳೋದು. ಹಿಂದೂ ಮುಸ್ಲಿಂ ಅದು